ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಲು ಕಾರಣ ಏನು ಸರ್? ಸ್ವತಂತ್ರವಾಗಿ ಹೋರಾಟ ಮಾಡ್ಕೊಂತ ಬಂದನು. ಯಾರಿಗೆ ಕಾಲಿಗೆ ಬಿದ್ದು ಭಿಕ್ಷೆ ಬೇಡುವಂಥ ವ್ಯಕ್ತಿ ನಾನಲ್ಲ. ಪದವೀಧರರ ಬಗ್ಗೆ ತಮಗೇನು ಗೊತ್ತು? ಕೆಲವೊಬ್ಬರು ಆತ್ಮಹತ್ಯೆ ಮಾಡ್ಕೊತಾರೆ ಕೆಲಸ ಸಿಗಲಿಲ್ಲ ಅಂಥ ಒಂದು ಸಮಸ್ಯೆಗಳನ್ನು ನಾನು ಅರ್ಥಕೊಂಡಿರೋದ್ರಿಂದ ಅವರನ್ನು ಏಳಿಗೆಗಾಗಿ ನಾನು ಸ್ಪರ್ಧೆ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇನೆ. MA ಮಾಡಿರ್ತಾರೆ, PhD ಮಾಡಿದಂಥವ್ರು ಇದ್ದಾರೆ, BE ಮಾಡಿರುವಂಥವ್ರು ಇದ್ದಾರೆ. ಅವರ ಸಮಸ್ಯೆಗಳೇನು, ನೀವು ಹೇಗೆ ಬಗೆಹರಿಸ್ತೀರಿ? ಲಕ್ಷಾಂತರ ಹುದ್ದೆ ಖಾಲಿ ಇದ್ದಾವೆ ವಿವಿಧ ಇಲಾಖೆಗಳಲ್ಲಿ. ಖಾಲಿ ಹುದ್ದೆಗಳು ಭರ್ತಿ ಆದರೆ ಪದವೀಧರ ಸಮಸ್ಯೆ ಬಗೆಹರಿಯುತ್ತೆ. ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ನೀವು ಗೆಲ್ಲಕ್ಕೆ ಸಾಧ್ಯನಾ? ನನ್ನಂಥ ಯೋಗ್ಯತೆ ಇರುವಂತಹ ಈ 15 ಅಭ್ಯರ್ಥಿಗಳಿಗೆ ಯಾರೂ ಇಲ್ಲ. ಅಂದರೆ 15 ಜನದಲ್ಲಿ ನೀವು ಒಬ್ಬರು ಯೋಗ್ಯತೆ ಉಳಿಸ್ಕೊಂಡಿದ್ದೀರಿ, ಬಾಕಿ ಯಾರಿಗೂ ಯೋಗ್ಯತೆ ಇಲ್ಲ? ಯೋಗ್ಯತೆ ನಂಗಲ್ಲ ಸರ್, ಅರ್ಹತೆ ಇರೋದು. ಅರ್ಹತೆ ನನಗೆ ನನ್ನಷ್ಟು ಅರ್ಹತೆ ಇರೋರು ಯಾರಿಲ್ಲ. ಗೆದ್ದಂಥ ಸಂದರ್ಭದಲ್ಲಿ ಬಹು ಮುಖ್ಯವಾಗಿ 3 ಕೆಲಸಗಳನ್ನ ಯಾವುದು ಮಾಡಬೇಕು ಅಂದ್ಕೊಂಡಿದ್ದೀರಿ ಸರ್? ಆತ್ಮೀಯ ಕರುನಾಡು ಬಂಧುಗಳೇ, ಪದವೀಧರರ ಕ್ಷೇತ್ರದ ಚುನಾವಣೆ ಬೆರಳೆಣಿಕೆ ದಿನಗಳಿದೆ. ಜೂನ್ 3ನೇ ತಾರೀಕು ಪದವೀಧರರ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಚುನಾವಣೆ 3ನೇ ತಾರೀಕು ನಡೆಯಲಿದೆ. ಈ ಸಂದರ್ಭದಲ್ಲಿ ಬೆಂಗಳೂರು ಪದವೀಧರರ ಕ್ಷೇತ್ರಕ್ಕೆ BJP ಮತ್ತು JDS ಮೈತ್ರಿ ಪಕ್ಷಗಳ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ನ ಓರ್ವ ಅಭ್ಯರ್ಥಿ ಮತ್ತು KRS ಪಕ್ಷದ ಒಬ್ಬ ಅಭ್ಯರ್ಥಿನ ಹೊರತುಪಡಿಸಿದರೆ ಇನ್ನು ಅತಿ ಹೆಚ್ಚು ಮಂದಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದಾರೆ. ಒಟ್ಟು 15 ಮಂದಿ ಪಕ್ಷೇತರರು ಸೇರಿದಂತೆ ಈ ಚುನಾವಣಾ ಕಣದಲ್ಲಿದ್ದಾರೆ. ಈ ಚುನಾವಣೆ ಬಂದು ಒಟ್ಟು 36 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆಯುತ್ತೆ. ಇನ್ನು ಬೆರಳೆಣಿಕೆ ದಿನದಷ್ಟು ಇರುವಂತಹ ಈ ಚುನಾವಣೆಗೆ ಬಹುತೇಕರು ನಾಗಾಲೋಟದಿಂದ ಹೋಗ್ತಾ ಇದ್ದಾರೆ. ಹೇಗೆ ಪದವೀಧರರನ್ನು ನಾವು ಹೇಗೆ ಮುಟ್ಟಬೇಕು, ಪದವೀಧರರನ್ನು ಹೇಗೆ ಒಲಿಸ್ಕೊಳ್ಬೇಕು, ನಾನು ಹೇಗೆ ಗೆಲ್ಲಬೇಕು, ನಾನು ಅವರಿಗೆ ಯಾವ ರೀತಿಯಲ್ಲಿ ನಾನು ಮೋಟಿವೇಶನ್ ಮಾಡಬೇಕು, ನನ್ನ ಪ್ರಣಾಳಿಕೆ ಏನಿದೆ, ನಾನು ಗೆದ್ದು ಬಂದರೆ ನಾನು ಏನು ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಬಹುತೇಕ ಅಭ್ಯರ್ಥಿಗಳು ನಾಗಾಲೋಟದಿಂದ 36 ಕ್ಷೇತ್ರಗಳಲ್ಲಿ ಆಗದೇ ಇದ್ರೂ ಸಹ ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ತಲುಪಲಿಕ್ಕೆ ಹೊರಟಿದ್ದಾರೆ. ಅದೇ ರೀತಿಯಲ್ಲಿ ಮತ್ತೋರ್ವ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ಕರಬಸಪ್ಪ MP, ಇವರು ಮೂಲತಃ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಮಡ್ಲೂರು ಗ್ರಾಮದವರು. ಪ್ರಾಥಮಿಕ ಹಾಗೂ ಕಾಲೇಜುವರೆಗಿನ ವ್ಯಾಸಂಗವನ್ನು ಅವರ ಸ್ವಜಿಲ್ಲೆಯಲ್ಲೇ ಮುಂದುವರಿಸಿ ತದನಂತರ ಕಳೆದ 35 ವರ್ಷಗಳ ಹಿಂದೆಯೇ ಬೆಂಗಳೂರಿಗೆ ಬಂದು ನೆಲೆಯನ್ನು ಕಂಡುಕೊಂಡು ಒಂದು ಉದ್ಯೋಗವನ್ನು ಕಂಡುಕೊಂಡಂಥವರು. ಇವರು 1990ರಿಂದಲೂ ಸಹ ಹೋರಾಟದ ಹಾದಿಯಲ್ಲಿ, ಅಂದರೆ ಅವರು ಶಿಕ್ಷಕರಾಗಿದ್ದಂಥ ಸಂದರ್ಭದಲ್ಲಿ ಸಹ ಸಾಮಾಜಿಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಂಥವ್ರು. ಇವತ್ತು ಪದವೀಧರರು ಅಂದರೆ ಎಷ್ಟು ಕೋಟಿ ಮಂದಿ ಇಡೀ ದೇಶದಲ್ಲಿ ಪದವೀಧರರಾಗಿದ್ದಾರೆ ವಿನಃ ಉದ್ಯೋಗದಲ್ಲಿಲ್ಲ. ಸೊ ಪ್ರೈವೇಟೈಸೇಷನ್ಗೂ ಸಹ ಅಂತ ಒಂದು ಒಳ್ಳೆ ಉದ್ಯೋಗವನ್ನು ಅವರು ಆರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ ಇವತ್ತಿನ ಕಾಲಘಟ್ಟದಲ್ಲಿ. ಮುಂದಿನ ದಿನಗಳಲ್ಲಿ ನಾನೇನಾದರೂ MLC ಆದರೆ, ಅಂದರೆ ಪದವೀಧರರ ಕ್ಷೇತ್ರದಿಂದ ಆಯ್ದು ಬಂದರೆ ಖಂಡಿತವಾಗ್ಲೂ ಮೊದಲನೇ ಆದ್ಯತೆಯನ್ನು ಪದವೀಧರರಿಗೆ ಮಾಡಿಕೊಡ್ತೀನಿ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಪದವೀಧರರ ಕಷ್ಟ ನನಗೆ ಗೊತ್ತಿದೆ, ಪದವೀಧರರು ಓದ್ಕೊಂಡು ಬಂದಂಥ ರೀತಿ ನನಗೆ ಗೊತ್ತಿದೆ. ಹಾಗಾಗಿ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತೀನಿ. ಇನ್ನುಳಿದಂತೆ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ನಾನು ಪ್ರಾಮಾಣಿಕವಾಗಿ ದುಡಿಯುತ್ತೇನೆ ಎನ್ನುವುದು ಕರಬಸಪ್ಪನವರ ಮೊದಲ ಆದ್ಯತೆ ಆಗಿದೆ. ಇಂದು ನಮ್ಮ ಜೊತೆ ಅವರಿದ್ದಾರೆ. ಅವರ ಮನದಾಳದ ಮಾತುಗಳನ್ನು ಕೇಳಿಸ್ಕೊಳ್ಳೋಣ. ಬಹಳ ಮುಖ್ಯವಾಗಿ ಅವರ ಸಾಧನೆಗಳನ್ನು ಹೇಳ್ತಾರೆ, ಅವರ ಹೋರಾಟವನ್ನು ಹೇಳ್ತಾರೆ. ಇವೆಲ್ಲದರ ಜೊತೆಗೆ ಪದವೀಧರ ಕ್ಷೇತ್ರದಲ್ಲಿ ನಾನೇನಾದ್ರು ಗೆದ್ದು ಬಂದರೆ ಏನು ಮಾಡ್ತೀನಿ ಅನ್ನೋದು ಹೇಳ್ತಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಈ ಪದವೀಧರ ಕ್ಷೇತ್ರಕ್ಕೆ ಹೋರಾಟದ ಹಾದಿಯಲ್ಲಿ ಬಂದಂಥವ್ರು, ಈ ಹಿಂದೆನೂ ಸಹ ಉದ್ಯೋಗದಲ್ಲಿದ್ದರೂ ಸಹ ಉದ್ಯೋಗದಲ್ಲಿ ಇದ್ಕೊಂಡಿನೇ ಸಾಮಾಜಿಕ ಕಳಕಳಿಯನ್ನು, ಸಾಮಾಜಿಕ ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ರು. ನೀವು ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದೀರಿ. ಏನು ಸರ್ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಲು ಕಾರಣ ಏನು ಸರ್? ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಲಿಕ್ಕೆ ಕಾರಣ ಏನಂದರೆ, ನಾನು ಚುನಾವಣೆಗೆ ಸ್ಪರ್ಧೆನ ಈ ಸರಿ ಮಾಡಲೇಬೇಕಾಯಿತು. ರಾಜಕೀಯ ಪಕ್ಷಗಳು ಮತ್ತು ರಾಷ್ಟ್ರೀಯ ಪಕ್ಷಗಳು ಈಗಾಗಲೇ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ದರು. ಆದರೆ ನಾನು ಯಾವುದೇ ಕಾರಣಕ್ಕೂ ಅವರನ್ನು ಪ್ರಯತ್ನ ಮಾಡಲಿಕ್ಕೆ ಹೋಗಲಿಲ್ಲ. ಆ ಪಕ್ಷದವ್ರನ್ನ ನಾನು ಸ್ವತಂತ್ರವಾಗಿ ಪದವೀಧರರ ಸಮಸ್ಯೆ ಮತ್ತು ಶಿಕ್ಷಕರ ಸಮಸ್ಯೆಗಳನ್ನ ಅರಿತುಕೊಂಡವನಾಗಿರೋದ್ರಿಂದ ಅವರ ಮೇಲೆ ನಂಬಿ ನಾನು ಈ ಸಾರಿ ಪಕ್ಷೇತರನಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ. ಅಂದರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಕ್ಕೆ ಈಗ ನಿಮ್ಗೆ ಹಲವಾರು ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಆತ್ಮೀಯರಿದ್ದಾರೆ. ಕೆಲವು ಶಾಸಕರಿರ್ಬೋದು, ಅಥವಾ ಅಲ್ಲಿ ಉನ್ನತ ಅಧಿಕಾರಿಗಳಿರ್ಬೋದು, ಅಥವಾ ಅವ್ರ ಹಿಂಬಾಲಕರಿರ್ಬೋದು, ಯಾರೋ ಇರ್ಬೋದು. ಆದರೂ ಸಹ ನೀವು ಯಾವುದೇ ಪಕ್ಷದಲ್ಲಿ ನೀವು ಅಭ್ಯರ್ಥಿ ಆಗಬೇಕು, ನನಗೊಂದು ಟಿಕೆಟ್ ಕೊಡಿ ಅಂತ ಕೇಳಿಲ್ವಾ? ಸರ್, ನಂದೇನಾಗಿದೆ ಅಂದರೆ ಸ್ವತಂತ್ರವಾಗಿ ಹೋರಾಟ ಮಾಡ್ಕೊಂತ ಬಂದನು. ಯಾರಿಗೆ ಕಾಲಿಗೆ ಬಿದ್ದು ಭಿಕ್ಷೆ ಬೇಡುವಂಥ ವ್ಯಕ್ತಿ ನಾನಲ್ಲ. ಅವರಿಗೆಲ್ಲ ತಿಳಿದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಸೈಲೆಂಟಾಗಿದ್ದೆ. ತಿಳಿದು ಅವ್ರು ಮಾಡಲಿಲ್ಲ, ಅವ್ರು ನಾನು ಕೇಳೋಕ್ಕೆ ಹೋಗಲಿಲ್ಲ. ನಮ್ಮ ಶಿಕ್ಷಕರನ್ನು, ನಮ್ಮ ಪದವೀಧರರನ್ನು ಕೇಳಿಕೊಂಡು ನಾನು ಅವರ ಒಂದು ಅಭಿಪ್ರಾಯದ ಮೇರೆಗೆ ಸ್ವತಂತ್ರವಾಗಿ ನಿಂತಿದ್ದೇನೆ. ಸರ್, ನಿಮ್ಮದು ಮೂಲತಃ ಬಂದು ಹಾವೇರಿ ಜಿಲ್ಲೆಯವರು. ಬದುಕನ್ನು ಇಲ್ಲಿ ಕಟ್ಕೊಂಡಿದ್ದೀರಿ, ಉದ್ಯೋಗವನ್ನು ಇಲ್ಲಿ ಪಡ್ಕೊಂಡಿದ್ದೀರಿ.
ಆ ದೃಷ್ಟಿಯಿಂದ ಏನಾದರೂ ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಕಾಲಿಟ್ರ? ಯಾಕೆ ನೀವು ಹಾವೇರಿ ಜಿಲ್ಲೆಯಲ್ಲೇ ಸ್ಪರ್ಧೆ ಮಾಡಬಾರ್ದಾಗಿತ್ತು? ಸರ್, ಏನಾಗಿದೆ ಅಂದರೆ ನಾನು 35 ವರ್ಷದಿಂದ ಬೆಂಗಳೂರಿನಲ್ಲಿ ವಾಸವಾಗಿರೋದ್ರಿಂದ ನಾನು ಬೆಂಗಳೂರು ಜಿಲ್ಲಾ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷನಾಗಿದ್ದು, ರಾಜ್ಯ ಉಪಾಧ್ಯಕ್ಷನಾಗಿ ಹಾಗೂ ಅನುದಾನಿತ ಶಾಲಾ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷನಾಗಿದ್ದು, ಬೆಂಗಳೂರಿನಲ್ಲಿದ್ದು ಎಲ್ಲ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಹೋರಾಟ ಮುಖಾಂತರ ಮಾಡಿ ಯಶಸ್ವಿಯಾಗಿದ್ದೇನೆ. ಈ ಕ್ಷೇತ್ರವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡೆ ನಾನು ಅಂತಂದರೆ, ಇಲ್ಲಿ ಮತದಾರರು ನನಗೆಲ್ಲರೂ ಗೊತ್ತಿರೋರೆ, ಶಿಕ್ಷಕರಾಗಲಿ ಪದವೀಧರಾಗಲಿ. ಬೆಂಗಳೂರು ಅಂದರೆ ಕರ್ನಾಟಕದ ರಾಜಧಾನಿ. ಇಲ್ಲಿ ಎಲ್ಲ ಸಮಸ್ಯೆ ವ್ಯಕ್ತಿಗಳು, ಎಲ್ಲ ಜನರು ಇದ್ದಾರೆ. ಅವರ ಸಮಸ್ಯೆ ಬಗೆಹರಿಸಿಕೆ ಬೆಂಗಳೂರು ಸೂಕ್ತವಾದ ಸ್ಥಳ. ನಾನು ಇಲ್ಲಿ ಬದುಕು ಕಂಡಂಥ ಸ್ಥಳ ಆಗಿರೋದ್ರಿಂದ ನಾನು ಇಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ಪದವೀಧರ ಕ್ಷೇತ್ರಕ್ಕೆ ನೀವು ಅಭ್ಯರ್ಥಿಯಾಗಿ ಬಂದಿದ್ದೀರಿ. ಪದವೀಧರರ ಬಗ್ಗೆ ತಮಗೇನು ಗೊತ್ತು? ನಾನೊಬ್ಬ ಪದವೀಧರನಾಗಿ ಪದವೀಧರ ಸಮಸ್ಯೆಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ನಾನು ಎಷ್ಟು ಕಷ್ಟಪಟ್ಟು ಓದಿದ್ದೀನಿ ಅಂತಂದರೆ ಅದು ಯಾರಿಗೂ ಬರಬಾರ್ದಂಥ ಕಷ್ಟ. ನಾನು ಮಕ್ಕಳಿಗೆ ಪಾಠ ಮಾಡ್ಕೊಂತ ಡಿಗ್ರಿ ಮಾಡಿದ್ದೀನಿ, MA ಮಾಡಿದೆ, BEd ಮಾಡಿದೆ. ಇವೆಲ್ಲ ಕಷ್ಟ ನನಗೆ ಗೊತ್ತಿರೋದ್ರಿಂದ ಪದವೀಧರ ಕಷ್ಟ ಏನು ಅಂತ ಹೇಳಿ ಗೊತ್ತು. ಕೆಲವೊಬ್ಬರು ಆತ್ಮಹತ್ಯೆ ಮಾಡ್ಕೊತಾರೆ ಕೆಲಸ ಸಿಗಲಿಲ್ಲ ಅಂಥ ಒಂದು ಸಮಸ್ಯೆಗಳನ್ನು ನಾನು ಅರ್ಥಕೊಂಡಿರೋದ್ರಿಂದ ಅವರ ಬಗ್ಗೆನೇ ಅವರನ್ನು ಏಳಿಗೆಗಾಗಿ ನಾನು ಸ್ಪರ್ಧೆ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇನೆ. ಸಮಾಜ ಸೇವೆ ಇರ್ಬೋದು ಅಥವಾ ಈ ಪದವೀಧರರ ಸಮಸ್ಯೆಗಳಿರ್ಬೋದು, ಎರಡಕ್ಕೂ ಬೇಕಾದಷ್ಟು ರೀತಿ ಹೋರಾಟಗಳಿದೆ. ರಾಜಕೀಯಕ್ಕೆ ಯಾಕೆ ಬರಬೇಕು? ರಾಜಕೀಯ ಅಲ್ಲ ಸರ್, ನಾನು ರಾಜಕೀಯಕ್ಕೆ ಬಂದಿಲ್ಲ. ನಾನು ಒಬ್ಬ ಹೋರಾಟಗಾರ, ಒಬ್ಬ ಯೂನಿಯನ್ ಲೀಡ್ರು, ಮುಖಂಡನಾಗಿ ಏನು ಸಹಾಯ ಮಾಡಬೇಕು ಅಂತ ನಾವು ಬಂದಿದ್ದೀವಿ. ರಾಜಕೀಯ ಅಂತ ಅಂದರೆ ರಾಜಕೀಯ ಪಕ್ಷದ ಬೆಂಬಲ ಇರುತ್ತೆ ಹೊರತು ಅವ್ರಿಗೆ ಅವರು ಅಧಿಕೃತವಾಗಿ ಪಕ್ಷದ ಹಿನ್ನೆಲೆಯಲ್ಲಿ. ನೀವು MLC ಆಗಿ ಗೆದ್ದು ಬಂದರೆ ಅದೊಂದು ರಾಜಕೀಯದ ಮೂಲನೇ. ರಾಜಕೀಯದ ಮೂಲ ಇರ್ಬೋದು, ಆದರೆ ಹೋರಾಟ ಮಾಡಲಿಕ್ಕೆ ಈಸಿ ಆಗುತ್ತೆ, ನನಗೆ ಶಕ್ತಿ ಸಿಗುತ್ತೆ. ಆ ಉದ್ದೇಶಕ್ಕಾಗಿ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಇದುವರೆಗೂ ಪದವೀಧರ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯ ಸಾಧನೆ ಏನಿದೆ ಸರ್? ಸರ್, 1990ರಿಂದ ನಾನು ಖಾಲಿ ಹುದ್ದೆಗಳ ಭರ್ತಿಗೆ ನನ್ನ ಇದರಲ್ಲಿ ಪ್ರಣಾಳಿಕೆಯಲ್ಲಿ ಎಲ್ಲ ತೋರಿಸಿದ್ದೇನೆ. ಸಾವಿರಾರು ನಿರುದ್ಯೋಗಿ ಯುವಕರಿಗೆ ವೇತನ ಮಾಡಿಸಿಕೊಟ್ಟಿದ್ದೇನೆ. 2015ವರೆಗೆ ಖಾಲಿ ಇರುವಂಥ ಅನುದಾನಿತ ಶಾಲಾ ಕಾಲೇಜುಗಳ ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ನನ್ನದು ಸಹಿತ ದೊಡ್ಡ ಹೋರಾಟ ಇದೆ. ಸಮಸ್ಯೆಗಳ ಬಗ್ಗೆ ಈಗ ಪದವೀಧರ ಇದ್ದಾರೆ, MA ಮಾಡಿರ್ತಾರೆ, PhD ಮಾಡಿದಂಥವ್ರು ಇದ್ದಾರೆ, BE ಮಾಡಿರುವಂಥವ್ರು ಇದ್ದಾರೆ, ಏನು ಸ್ನಾತಕೋತ್ತರ ಪದವಿಗಳಂತಿದೆಯೋ ಎಲ್ಲ ಬಹುತೇಕ ಮಂದಿ ಇದ್ದಾರೆ. ಅವರ ಸಮಸ್ಯೆಗಳೇನು, ನೀವು ಹೇಗೆ ಬಗೆಹರಿಸ್ತೀರಿ? ಕೆಲವೊಬ್ಬರು MA ಮಾಡಿ MA BEd ಮಾಡಿ ಅವರು ಖಾಲಿ ಇರುವಂಥವ್ರಿಗೆ ಅವ್ರು ಫೋನ್ ಮಾಡಿ ನನ್ನ ಕೈಲಾದಂಥ ಸುಮಾರು 1000 ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಡಿಸಿದ್ದೇನೆ. ಈಗ ಬೆಂಗಳೂರಿನಲ್ಲೇ ನನ್ನ ಕೆಲಸ ಕೊಡಿಸೋರು 1000 ಜನ ಇದ್ದಾರೆ. ಅದಕ್ಕಾಗಿ ಅವರ ಸಮಾಚಾರದಿಂದ ಪ್ರಾಮಾಣಿಕವಾಗಿ ಅವ್ರ ಕಡೆಯಿಂದ 10% ತಿಂದೆ. ನಮ್ಮ ಸಂಸ್ಥೆಯಲ್ಲಿ 35 ಜನರಿಗೆ ಕೆಲಸ ಕೊಟ್ಟಿದ್ದೇನೆ, ಹೈಸ್ಕೂಲು ಮತ್ತು PU ಕಾಲೇಜಿನಲ್ಲಿ. ಅಂದರೆ ಪದವೀಧರರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೋಸ್ಕರನೇ ಮುಖ್ಯವಾಗಿ ಒಂದು ರಾಜಕೀಯದ ಹಿನ್ನೆಲೆ ಇದ್ದರೆ ನಾನು ಹೆಚ್ಚು ಸಕ್ರಿಯವಾಗಲಿಕ್ಕೆ ಸಾಧ್ಯ, ಅವ್ರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ. ಹಾಗಾಗಿ ಪದವೀಧರ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತೀರಿ. ಪದವೀಧರ ಕ್ಷೇತ್ರದಲ್ಲಿ ಮುಂದೆ ಬರಬೇಕಾದ್ರೆ ಏನೇನು ಸುಧಾರಣೆ ಮಾಡಬೇಕು ಅಂದ್ಕೊಂಡಿದ್ದೀರಿ? ಸುಧಾರಣೆ ಏನಿಲ್ಲ ಸರ್. ಪದವೀಧರ ಸಮಸ್ಯೆಗೆ ಖಾಲಿ ಹುದ್ದೆಗಳು ಭರ್ತಿ ಮಾಡಿದರೆ ಲಕ್ಷಾಂತರ ಹುದ್ದೆ ಖಾಲಿ ಇದ್ದಾವೆ ವಿವಿಧ ಇಲಾಖೆಗಳಲ್ಲಿ. ಅನುದಾನಿತ ಶಾಲಾ ಕಾಲೇಜುಗಳಿಗೆ 2015ರಿಂದ ಪರ್ಮಿಷನ್ನೇ ಕೊಟ್ಟಿಲ್ಲ ಸರ್ಕಾರ, 7-8 ವರ್ಷದಿಂದ ಕೊಟ್ಟಿಲ್ಲ. ಅವುಗಳೆಲ್ಲ ಕೊಡಿಸ್ತೇನೆ. ಅದು ಒಬ್ಬ MLC ಇಂದ ಪದವೀಧರ ಕ್ಷೇತ್ರದಿಂದ ಆಯ್ಕೆ ಆದಂಥ MLC ಇಂದನೇ ಸಾಧ್ಯನಾ? 100% ಸರ್. ಸರ್ಕಾರ ಆ ರೀತಿ ಸ್ಪಂದಿಸುತ್ತೆ. ಯಾವುದೇ ಸರ್ಕಾರ ಯೂನಿಯನ್ ಲೀಡರ್ ಆಗಿ ಇಷ್ಟು ಮಾಡಿದ್ದೇನೆ ನಾನು. ಒಬ್ಬ MLC ಆದರೆ ಎಷ್ಟು ಸುಧಾರಣೆ ಮಾಡುವುದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲ, ಯಾವ ರೀತಿ ಪರಿಹಾರ, ಯಾವ ರೀತಿ ಪರಿಹಾರ ಏನಿಲ್ಲ ಸರ್. ಎಲ್ಲ MLCಗಳು ಒಟ್ಟಿಗೆ ತಗೊಂಡು ಹೋಗ್ತೀನಿ CM ಹತ್ರ, ಬನ್ನಿ ಅಂತಾನೆ. ಪದವೀಧರರು ಒಟ್ಟಾರೆ ಸಮಸ್ಯೆಗಳಿಗೆ ಏನಿದೆ ಪದವೀಧರರಿಗೆ, ಆ ಸಮಸ್ಯೆಗಳನ್ನ ನಾವೆಲ್ಲರೂ ಒಟ್ಟಾಗೆ ಬಗೆಹರಿಸಬೇಕು. ಹಾಗಾಗಿ ನಾವು ಮುಖ್ಯಮಂತ್ರಿ ಹತ್ರ ನಿಯೋಜನೆ ಹೋಗೋಣ, ಅಲ್ಲಿಂದ ನಾವು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಣ ಅನ್ನೋದು. ಹೌದೌದು, ಅವರು ಎಲ್ಲರೂ ಒಕ್ಕಟ್ಟಿಗೆ ಮಾಡಬೇಕು. ಅವ್ರು ಬರಲಿಲ್ಲ ಅಂದ್ರೆ ನಾನು ಸ್ವಾತಂತ್ರ್ಯ ಮುಖ್ಯಮಂತ್ರಿ ನಂತರ ಹೋಗಿ ಬಗೆಹರಿಸ್ತೀನಿ. ನಿಮಗೆ ವಿರೋಧಿಗಳು ಅಂತಲ್ಲ, ಪ್ರತಿಸ್ಪರ್ಧಿಗಳು ಒಟ್ಟು 15 ಮಂದಿ ಇದ್ದಾರೆ. ಇದು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಮೈತ್ರಿ ಪಕ್ಷ JDS ಮತ್ತು BJP ಮೈತ್ರಿ ಪಕ್ಷಗಳಿಂದ ಈ ಹಿಂದೆ MLC ಆಗಿದ್ದಂತಹ ಆ ದೇವೇಗೌಡರು 2 ಸಾರಿ ಸೋತಂತಹ ಕಾಂಗ್ರೆಸ್ನ ಅಭ್ಯರ್ಥಿ ರಾಮೋಜಿಗೌಡರು ಇದ್ದಾರೆ. ಇವೆರಡರ ನಡುವೆ ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ನೀವು ಗೆಲ್ಲಿಕ್ಕೆ ಸಾಧ್ಯನಾ? 100ಕ್ಕೆ 100 ಹೇಳ್ತೀನಿ ಸರ್, ಸತ್ಯವಾದ ಮಾತನ್ನು. ಇದು ನಾನು ನಮ್ಮ ಮೆಮೊರಂಡಮ್ನೆಲ್ಲ ಹೇಳಿದ್ದೀನಿ, ನಾನು ಯಾರು ಏನು ಅಂತ. ಎಷ್ಟು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದೆ. ನನ್ನಂಥ ಯೋಗ್ಯತೆ ಇರುವಂತಹ ಈ 15 ಅಭ್ಯರ್ಥಿಗಳಿಗೆ ಯಾರೂ ಇಲ್ಲ. ಶಿಕ್ಷಕರು, ಪದವೀಧರರು, ಮತದಾರ ಅರ್ಥ ಮಾಡಿಕೊಂಡು ಸಮಸ್ಯೆ ಬಗೆಹರಿಸ್ತಾರ ಅಂತ ತಿಳಿದು ಅವ್ರಿಗೆ ಅರ್ಥ ಆದರೆ ಅವ್ರಿಗೆ ಓಟ್ ಹಾಕಿ ಹಾಕ್ತಾರೆ, ಗೆಲ್ಲಿಸ್ತಾರೆ. ಇಲ್ಲ ಅಂದರೆ
ಅಲ್ಲ ಅಂದರೆ 15 ಜನದಲ್ಲಿ ನೀವು ಒಬ್ಬರು ಯೋಗ್ಯತೆ ಉಳಿಸ್ಕೊಂಡಿದ್ದೀರಿ, ಬಾಕಿ ಯಾರಿಗೂ ಯೋಗ್ಯತೆ ಇಲ್ಲ ಅಂತಾರಾ? ಯೋಗ್ಯತೆ ಅನ್ನಂಗಲ್ಲ ಸರ್, ಅರ್ಹತೆ ಇರೋದು. ಅರ್ಹತೆ, ನನಗೆ ನನ್ನಷ್ಟು ಅರ್ಹತೆ ಇರೋರು ಯಾರಿಲ್ಲ. ಅರ್ಹತೆ ಇರೋರು ಯಾರೂ ಇಲ್ಲ ಅಂದರೆ ಒಟ್ಟೆ ಪದವೀಧರರ ಕ್ಷೇತ್ರದಲ್ಲಿ ಪದವೀಧರರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳುವಂಥ ಅರ್ಹತೆ ಯಾರಿಗೂ ಇಲ್ಲ ಅಂತ ಹೇಳ್ತೀರಿ. ಆಕಸ್ಮಿಕ ನೀವು ಗೆದ್ದಂಥ ಸಂದರ್ಭದಲ್ಲಿ ಬಹು ಮುಖ್ಯವಾಗಿ 3 ಕೆಲಸಗಳನ್ನ ಯಾವ್ದು ಮಾಡಬೇಕು ಅಂದ್ಕೊಂಡಿದ್ದೀರಿ ಸರ್? ನಾನು ಗೆದ್ದು ಬಂದ ತಕ್ಷಣ ಖಾಲಿ ಹುದ್ದೆಗಳ ಭರ್ತಿ ಆದರೆ ಪದವೀಧರ ಸಮಸ್ಯೆ ಬಗೆಹರಿಯುತ್ತೆ. ಎರಡನೇದು, ನಮ್ಮ ಅನುದಾನಿತ ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ನೌಕರಿಗೆ ಪಿಂಚಣಿ ಇಲ್ಲ, ಹಳೆ ಪಿಂಚಣಿ ಇಲ್ಲ, NPS OPS ಮಾಡಿಸ್ಬೇಕು. ಅದು ಇಂಪಾರ್ಟೆಂಟ್ ಕೆಲಸ. ಯಾಕಂದರೆ ಅವರು ನಿವೃತ್ತಿ ಆದ ದಿನ ಅವ್ರ ಮುಖ ನೋಡೋಂಗಿಲ್ಲ, ಖಾಲಿ ಕಲೆ ಹೋಗ್ತಾರೆ. ಭಾಳ ಬೇಸರ ಆಗಿದೆ. ಅದಕ್ಕೆ ಅದು ಎರಡನೇದು ಸರ್. ಇನ್ನು ಮೂರನೇದು, ಈ ಅನ್ಎಡೆಡ್ ಅನುದಾನ, ಶಾಶ್ವತ ಅನುದಾನ ರಹಿತ ಅನ್ನೋ ಒಂದು ಶಾಲಾ ಕಾಲೇಜುಗಳ ಪಟ್ಟಿಯನ್ನು ತೆಗೆದುಬಿಟ್ಟು ಅದನ್ನು ಅನುದಾನಕ್ಕೆ ಒಳಪಡಿಸಲಿಕ್ಕೆ ಎಲ್ಲ ಶಾಲಾ ಕಾಲೇಜು ಸರ್ಕಾರದಿಂದ ಅನುದಾನ ಕೊಡಬೇಕು. ಅಂದರೆ ಶಿಕ್ಷಣ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಸರ್ಕಾರಿ ಸಂಸ್ಥೆಗೆ ಒಳಪಡಿಸಬೇಕು, ಸರ್ಕಾರಿ ಆಡಳಿತಕ್ಕೆ ಒಳಪಡಿಸಬೇಕು. ಖಾಸಗಿ ಶಾಲೆಗಳು ಅನ್ನೋದು ಇರಬಾರ್ದು ಅಂತ ಹೇಳಿದ್ರೆ, ಖಾಸಗಿ ಶಾಲೆಗಳಿಗೆ ಅನುದಾನ ಬಂತಂದ್ರೆ ಅಲ್ಲಿಗೆ ಬಂತಲ್ಲ, ಅಂದರೆ ಪದವಿ ಅನುದಾನ ಬಂದಿರೋ ತಕ್ಷಣ ಖಾಸಗಿ ಅಂತ ಏನು ನನಗಲ್ಲ ಸರ್. ಅವರು ಆಡಳಿತ ಮಂಡಳಿ ಮೇಂಟೈನ್ ಮಾಡ್ತಾರೆ. ಸರ್ಕಾರದಿಂದ ಇವ್ರಿಗೆ ಅನುದಾನ ಬಂತು ಅಂದರೆ ಕೆಲಸ ಎಷ್ಟು ಜನಕ್ಕೆ ಕೊಡ್ತಾರೆ, ಕೆಲಸ ಎಷ್ಟು ಜನಕ್ಕೆ, ಅಂದರೆ ಸರ್ಕಾರಿ ಕೆಲಸವನ್ನೇ ಆಗಬೇಕು ಅನ್ನೋದು ನಿಮ್ಮ ಇದು. ಮತ್ತು ಸರ್ಕಾರಿ ಕೆಲಸ ಖಾಸಗಿ ಕೆಲಸದಲ್ಲಿ ಅಂದ್ರೆ ಪಾಪ ಅಷ್ಟೊಂದು ಸ್ಯಾಲ್ರಿ ಕೊಡೋಕ್ಕಾಗಲ್ಲ ಸರ್, ಯಾರಿಗೆ ಆದ್ರೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಇದಕ್ಕೆ ಖಾಸಗಿ ಶಾಲೆಗಳು ಒಪ್ಕೋತಾರೆ. ಎಲ್ಲವನ್ನೂ ಏಕಾಏಕಿ ಅನುದಾನ ಸಹಿತ ಮಾಡಿದ್ರೆ, ಅನುದಾನ ರಹಿತ ಇರುವಂಥ ಶಾಲೆಗಳನ್ನ ಸರ್ಕಾರದವರು ಅನುದಾನ ರಹಿತ ಮಾಡಿಕೊಂಡ್ರೆ ಖಾಸಗಿ ಶಾಲೆಯವರು ಅವರು ಒಕ್ಕೂಟ ಏನು ಪ್ರಾಬ್ಲಮ್ ಇಲ್ಲ ಸರ್. ಏನು ಒಪ್ಕೊಂತಾರೆ ಸರ್. ಸ್ಯಾಲ್ರಿ ಸರ್ಕಾರ ಕೊಡೋದೇನು ಸರ್ ಅನುದಾನಿತ ಸಂಸ್ಥೆಗಳಿಗೆ? ಓನ್ಲಿ ವೇತನ ಸಿಬ್ಬಂದಿ. ಎಲ್ಲೋ ಒಂದು ಕಡೆ ಖಾಸಗಿ ಶಾಲೆಯಲ್ಲಿ ಆ ಸಂಬಳಕ್ಕೆ ಮಾಡುವಂಥ ನಿಯತ್ತು ಸರ್ಕಾರಿ ಶಾಲೆಗಳಲ್ಲಿ ಮಾಡುವಂಥವ್ರಿಗೆ ನಿಯತ್ ಇಲ್ಲ. ಅಂದರೆ ಆ ಮಟ್ಟಕ್ಕೆ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದೆ. ಯಾಕೆ ಮುಚ್ಚುತ್ತಾ ಇದೆ ಅಂತ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರೇ ಅವ್ರ ಮಕ್ಕಳಲ್ಲಿ ಇಲ್ಲ ಸರ್, ಈಗೆಲ್ಲ ಇಂಪ್ರೂವ್ ಆಗ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ, ಮಾಡ್ತಾ ಇದ್ದಾರೆ ಚೆನ್ನಾಗಿ. ನೋಡಿ, ಅಲ್ಲಿ ಬಸವನಗುಡಿ ಒಂದು ಕಾಲೇಜ್ ಇದೆ, ನಮ್ಮ ಫ್ರೆಂಡು ನಾಗಣ್ಣ ಅಂತ ಪ್ರಿನ್ಸಿಪಾಲು, 90% ರಿಸಲ್ಟ್ ಬಂದಿದೆ ಸರ್. 98 ಮಾಡಿದೆ ಒಂದು ಗೌರ್ಮೆಂಟ್ ಕಾಲೇಜಿನಲ್ಲಿ. ಈಗೆಲ್ಲ ಇಂಪ್ರೂವ್ ಆಗ್ತದೆ ಸರ್. ಅದು ಪಾಠ ಮಾಡೋರ ಮೇಲೆ, ಪ್ರಿನ್ಸಿಪಾಲ್ ಬೋರ್ಡ್ ಮೇಲೆ ಹೋಗುತ್ತೆ ಸರ್. ಆಡಳಿತ ಮಂಡಳಿಗಳು ಪ್ರೈವೇಟ್ನಲ್ಲಿ ಅವರು ಚೆನ್ನಾಗಿ ದುಡಿಸ್ಕೊಂತಾರೆ, ಮಾಡ್ತಾರೆ. ಆ ಒಂದು ಮನೋಭಾವನೆಯನ್ನು ನಾವು ಹೋಗಲಾಡಿಸ್ಬೇಕು. ಈಗ ಸಂಬಳ ಕೊಟ್ಟ ತಕ್ಷಣ ಆಡಳಿತ ಮಂಡಳಿಗೆ ಏನು ಪ್ರಾಬ್ಲಮ್ ಇಲ್ಲ, ಅವ್ರಿಗಿನ್ನೂ ಸಮಸ್ಯೆ ಕಡಿಮೆ ಆಯಿತು. ಯಾಕಂದರೆ ಲಕ್ಷಾಂತರ ರೂಪಾಯಿ ಚಾರ್ಜ್ ಕೂಡ ಉಳಿಯುತ್ತೆ ಅವರಿಗೆ. ಆ ಉದ್ದೇಶಕ್ಕೆ ಇವನ್ನೆಲ್ಲ ಶಾಲಾ ಕಾಲೇಜುಗಳ ಸಿಬ್ಬಂದಿಯವರಿಗೆ ಈ ಶಾಶ್ವತ ಅನುದಾನ ತೆಗೆದು ಅವ್ರಿಗೊಂದು ಸೇವಾ ಭದ್ರತೆ ಕೊಟ್ಟಂಗಾಗುತ್ತೆ. 36 ವಿಧಾನಸಭಾ ಕ್ಷೇತ್ರಗಳಲ್ಲಿ ನೀವು ಎಷ್ಟು ಕ್ಷೇತ್ರಗಳಲ್ಲಿ ನೀವು ಈಗ ಹಾಜರಿ ಹಾಕಿದ್ದೀರಿ ಸರ್? ಈಗ ನಾನು ಬೆಂಗಳೂರು ಸಿಟಿ ಮುಗಿಸಿದ್ದೀನಿ ಫುಲ್ಲು, ಹೆಚ್ಚು ಕಡಿಮೆ ಅಂದರೆ ಎಲ್ಲ ಫೋನ್ ಮುಖಾಂತರ, ವಾಟ್ಸಪ್ ಮುಖಾಂತರ ಕೆಲವೊಂದು ವಿಸಿಟ್ ಕೊಟ್ಟಿದ್ದೀನಿ. ವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಕೇಂದ್ರಗಳನ್ನು ಭೇಟಿ ಮಾಡಿದ್ದೀನಿ. ಈಗ ರಾಮನಗರ ಮುಗಿಸಂದು ಇನ್ನು 4-5-6 ದಿವಸದಲ್ಲಿ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್. ಹೇಗಿದೆ ಸರ್ ಮತದಾರ ಸ್ಪಂದನೆ ಹೇಗಿದೆ? ಸರ್, ನಿಮ್ಮ ಜೊತೆಗೆ ಓಡಾಡಲ್ಲ, ನಿಮಗೆ ಮತ ಹಾಕ್ತೇವೆ ಸರ್, ತಲೆ ಕೆಡಿಸಬೇಡಿ ಅಂತ. ಇಲ್ಲೇ ಒಬ್ಬರು ಬರಲಿಲ್ಲ. ನಿಮ್ಗೆ ಓಟ್ ಹಾಕಿದ್ರೆ ಸಾಕಲ್ವ ಸರ್? ಹ್ಞೂ, ಅಷ್ಟೇ ಮಾಡಪ್ಪ ಸಾಕು. ಅಂದರೆ ನಾನು ಈ ಪಕ್ಷಗಳ ಜೊತೆಲೂ ಇದ್ದೀನಿ, ಮತ್ತು ಈ ಹಿಂದಿನ ಮುಖಂಡಗಳ ಜೊತೆಲೂ ಇದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಬಂದರೆ ಇಲ್ಲೆಲ್ಲ ನಿಷ್ಠೂರ ಆಗುತ್ತೆ. ನೀವು ಮತ ಹಾಕಬೇಕು, ನಾನು ಮತ ಹಾಕ್ತೀನಿ, ಬಹಿರಂಗ ಬರಲ್ಲ. 100% ಸರ್. ನೋಡೋಣ, ಅವರು ಅಂದರೆ ಜನರ ಸಂಪರ್ಕನ ನೀವು ಸಾಮಾಜಿಕ ಜಾಲತಾಣಗಳ ಮೂಲಕ ಹಾಗೂ ಭೇಟಿ ಕೊಡೋದ್ರ ಮೂಲಕ ನೀವು ಮಾಡ್ತಾ ಇದ್ದೀರಿ. ಈಗ ಮೊದಲೇ ಹೇಳ್ದಂಗೆ ಸರ್, 2 ಪಕ್ಷಗಳಲ್ಲಿ ಅಥವಾ KRS ಸೇರಿಸ್ಕೊಂಡು 3 ಪಕ್ಷಗಳಲ್ಲಿ ಅಭ್ಯರ್ಥಿಗಳಿದ್ದಾರೆ. ಬಹುತೇಕ ಕಾರ್ಯಕರ್ತರು ಅಂತ ಅನ್ನಿಸ್ಕೊಂಡಂಥವ್ರು ಪದವೀಧರರು ಸಹ ಸೇರಿಸ್ಕೊಂಡಂಗೆ ಆ ಪಕ್ಷಗಳನ್ನ ಬಿಟ್ಟು ಪಕ್ಷೇತರ ಒಬ್ಬ ಅಭ್ಯರ್ಥಿಗೆ ಮತ ಹಾಕ್ತಾರೆ ಇವತ್ತು. ಅದ್ಯಾಕೆ ಸರ್? ಯಾಕಂದರೆ ಇವ್ರಿಗೆ ಹೆಲ್ಪ್ ಮಾಡಿ ನಾವು ಬೇಕಾಟು, ಆಮೇಲೆ ನಾನು ಹಂಗೆ ಅಧ್ಯಕ್ಷ ಆದನು ಅಂಥವ್ರಿಗೆ ಓಟ್ ಹಾಕ್ತಾಯಿ ನಾವು, ಯಾಕೆಂದ್ರೆ ಅವ್ರಿಗೆ ವೇಸ್ಟು. ಮತದಾರರ ಮನವಿ ಹೇಗೆ ಮಾಡ್ಕೋತೀರಿ ಸರ್? ಮತದಾರರಿಗೆ ನಾನು ಕೊನೆಯದಾಗಿ, ನಾನು ಕರ್ನಾಟಕ ರಾಜ್ಯ ಪ್ರಾಂಶುಪಾಲರ ಸಂಘದ ಉಪಾಧ್ಯಕ್ಷನಾಗಿ, ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷನಾಗಿ, ಅನುದಾನಿತ ಶಾಲಾ ಕಾಲೇಜು ನೌಕರಿಗೆ ಸಹಾಯ ಮಾಡ್ತಾ ಇರೋದ್ರಿಂದ, ಆಮೇಲೆ ಖಾಲಿ ಹುದ್ದೆಗಳ ಭರ್ತಿ ಮಾಡಿ ಅನುಕೂಲ ಮಾಡಿಕೊಡೋದ್ರಿಂದ, ಹಳೆ ಪಿಂಚಣಿಯನ್ನು ಅವರಿಗೆ ಕೊಡಿಸ್ತಾ ಇರೋದ್ರಿಂದ, ಏಡೆಡ್ನರಿಗೆ, ಸರ್ಕಾರಿ ನೌಕರರಿಗೆ ದಯಮಾಡಿ ತಾವುಗಳೆಲ್ಲರೂ ಬೇರೆ ಇದಕ್ಕೆ ಒಳಗಾಗದೆ ಒಳಗಾಗದೇನೆ ಪ್ರಾಮಾಣಿಕವಾಗಿ ತಾವು ಮತ ನೀಡಿದಲ್ಲಿ ನಿಮ್ಮ ಬೇಡಿಕೆ ಈಡೇರಿಸಲು ಸಿದ್ಧ ಅಂತ ಹೇಳ್ತಾ, ನನ್ನ ಅನುಕ್ರಮ ಸಂಖ್ಯೆ 7 ಅದರ ಮುಂದೆ 1 ಗೆರೆ ಎಳೆಯೋದ್ರ ಮೂಲಕ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ನನ್ನನ್ನು ಜಯಶೀಲನಾಗಿ ಮಾಡ್ಬೇಕಂತೇಳಿ ಎಲ್ಲ ಪದವೀಧರ ಹಾಗೂ ಶಿಕ್ಷಕೇತರ ಎಲ್ಲ ಮತದಾರರಿಗೂ ನಾನು ಮನವಿ ಮಾಡ್ಕೋತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ಇಷ್ಟೊತ್ತು ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ಕರಿಬಸಪ್ಪ MP ರವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಾನೊಬ್ಬ
ಅರ್ಹ ಅಭ್ಯರ್ಥಿಯಾಗಿದ್ದೇನೆ. ನಿಮ್ಮ ಸಮಸ್ಯೆಗಳಿಗೆ ನಾನು ದನಿಯಾಗಿರುತ್ತೇನೆ. ನಿಮ್ಮ ಸಮಸ್ಯೆಗಳನ್ನು ನಾನು ಖಂಡಿತವಾಗಲೂ ಬಗೆಹರಿಸುತ್ತೇನೆ. ಈ ನಿಟ್ಟಿನಲ್ಲಿ ನನಗೆ ಮತವನ್ನು ನೀಡಬೇಕು ಅಂತೇಳಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಹಾಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮ್ಮ ಮುಂದೆ ನಾನು ಬರ್ತೀನಿ. ನಮಸ್ಕಾರ.